ಸರ್, ಈಗ ಕನ್ನಡ ಚಿತ್ರರಂಗನೇ ಆಯಿತು, ಅದರ್ವೈಸ್ ಏನಾದರೂ ಸರ್ಕಾರನೇ ಆಯಿತು, ನಿಮ್ಮಂಥ ಹಿರಿಯ ನಟರನ್ನು ಗುರುತಿಸಿ ನಿಮ್ಗೇನಾದರೂ ಒಂದಷ್ಟು ಸಹಾಯ ಮಾಡಬೇಕು ಅಂತ ಅನ್ನಿಸ್ತಿದ್ಯಾ ಅಂತ? ಅಮ್ಮ ನೋಡಿಮ್ಮ, ಯಾವತ್ತೂ ಅಷ್ಟೇ ಸರ್ಕಾರ ಮಾಡಬೇಕು ಇದು ಮಾಡಬೇಕು ಅಂತ ನಾವು ಒಂದು ಏನು ಇಲ್ಲ, ಅದು ತಪ್ಪಾಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬನಿಗೂ ಒಂದು ದುಡಿಯೋ ಚೈತನ್ಯ ಕೊಟ್ಟಿರ್ತಾರೆ. ಅದು ಅವರ ಇವಾಗ ನಾವು ಅಷ್ಟೇ, ನಾನು ಯಾರ್ದು ಅಪೇಕ್ಷೆ ಪಡಲ್ಲ. ನಾವು ಯಾರು ಸುಮ್ಮನೆ ದುಡ್ಡು ಕೊಟ್ಟರು ನಾನು ಕೇಳಲ್ಲ. ನಮ್ಮಿಂದೇನೋ ಕೆಲಸ ಬೇಕಾ ಮಾಡ್ತೀವಿ. ನಾವು ಕೆಲಸ ಮಾಡಿ ನಮ್ಮಿಂದ, ಯಾಕೆಂದರೆ ಯಾವತ್ತು ಕಲಾವಿದರು ಸ್ವಾಭಿಮಾನಿ ಕೆಲಸ ಮಾಡಿ ದುಡ್ಡು ಕೈ ಹಾಕ್ತಾರೆ ವಿನಃ ಯಾವತ್ತೂ ಕೈ ಚಾಚೋದಿಲ್ಲ. ಅದೇ ಥರ ನಾವು ಸರ್ಕಾರನ ಅನ್ನೋ ತಪ್ಪು. ಯಾಕಂದರೆ ಇಷ್ಟು ಕೋಟಿ ಜನಗಳನ್ನ ಅವ್ರವ್ರ ಪ್ರಾಬ್ಲಮ್ಗಳನ್ನ ಇದು ಮಾಡ್ತಿರ್ತಾರೆ. ಆ ಥರದಲ್ಲಿ ನಮಗೆ ಯಾಕೆ ಮಾಡಲಿಲ್ಲ ಅಂತಂದರೆ ಅದು ನಮ್ಮ ತಪ್ಪಾಗತ್ತೆ. ಹಾಗಂತ ನನಗೆ ಬರುತ್ತೆ, ಪೆನ್ಷನ್ ಬರುತ್ತೆ. ಯಾವುದು ರಂಗಭೂಮಿಲಿ ಭಾಳ ವರ್ಷಗಳಿಂದ ಮಾಡಿದ್ನಲ್ಲ, ಅದ್ರದ್ದೊಂದು 2,000 ರೂಪಾಯಿ ನನಗೆ ಪೆನ್ಷನ್ ಬರುತ್ತೆ. ಸಾಕು ನನಗೆ ಯಾವುದಾರೊಂದು ಚಿತ್ರ ಗೀತ್ರ ಸಿಕ್ಕಿದ್ರೆ ಯಾವತ್ತು ಮನುಷ್ಯನ ತೃಪ್ತಿ ಇರಬೇಕು. ಭಗವಂತ ನಮಗೆ ತೃಪ್ತಿ ಕೊಟ್ಟಿದ್ದಾನೆ. ನಾನು ವಿರಜೆ ಮೋಜನ್, ನನ್ನ ಮಗಳು, ನನ್ನ ಹೆಂಡತಿ, ಎಲ್ಲರೂ ನಮಗೆ ಆಸರೆ ಆಗಿದ್ದಾರೆ. ನಾವು ಇಷ್ಟು ಸಾಕು. ಯಾಕೆಂದರೆ ನಾವಂತೂ ವೈಭವದ ಅದ್ದೂರಿಯಾಗಿ ಜೀವನ ಮಾಡಿಸಲ್ಲ. ನನ್ನ ಕಾರ್ ಸಹಿತ ಇಟ್ಕೊಂಡಿಲ್ಲ. ಕಾರ್ ಇಟ್ಕೊಂಡಿದ್ರೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅನ್ಸುತ್ತೆ. ಮೊದಲನೇದಾಗಿ ನಂಗೆ ಡ್ರೈವಿಂಗೇ ಬರೋದಿಲ್ಲ. ನನಗೆ ಯಾವ ಆಸೆಗಳು ಇಲ್ಲ. ನನಗೆ ಸಾಕು. ಭಗವಂತ ಎಷ್ಟು ಮಟ್ಟಿಗೆ ಇಟ್ಟಿನಲ್ಲ. ಈಗ ಇವತ್ತು ಕರ್ನಾಟಕದಲ್ಲಿ ಎಲ್ಲೇ ಹೋದರೂ ಸಹಿತ ನಮ್ಮ ಉಮೇಶ ಅಂತ ನೀವೇ, ನಿಮ್ಮ ಮಾಧ್ಯಮದವರೇ ಆಗಲಿ, ಅಭಿಮಾನಿಗಳ ಪ್ರೀತಿಸ್ತಾರಲ್ಲ, ಅದಕ್ಕೇನ ದೊಡ್ಡ ಆಸ್ತಿ ಬೇಕೇ? ಸಾಕಲ್ವೇ? ಈಗ ತಮ್ಮನನ್ನು ಕಳ್ಕೊಂಡಿದ್ದೀರಾ, ನೀವು ಅವಾಗಲೇ ಹೇಳ್ತಾ ಇದ್ರಿ ಅಣ್ಣ ಅಂತ ಪ್ರೀತಿಯಿಂದ ಕರಿತಾ ಇದ್ರು ಅಂತ. ಸೊ ನಿಮಗಿಂತ ಕಿರಿಯರು, ಕಿರಿಯರು ಹೋದಾಗ ಅದ್ರ ದುಃಖನೇ ಬೇರೆ. ಯಾಕಂದರೆ ವಯಸ್ಸಿನಲ್ಲಿ ಚಿಕ್ಕವರು, 3 ವರ್ಷ ಚಿಕ್ಕವರಂತೆ. ಸೊ ಎಷ್ಟು ದುಃಖ ಆಗ್ತಿದೆ ಸರ್? ನಾನು ಹೇಳಿದ್ನಲ್ಲ, ಅವಾಗಲೇ ಹೇಳಿದೆ, ನಾನು ದೇವ್ರ ಪೂಜೆ ಸಹಿತ ಮಂತ್ರ ಸಹಿತ ಹೇಳೋಕ್ಕಾಗಲಿಲ್ಲ. ನನಗೆ ಬಾಯಿಗೆ ಬರಲಿಲ್ಲ. ನನಗೆ ಅವನು ನೆನೆಸ್ಕೊಂಬಿಟ್ರೆ ನನಗೆ ಏನಪ್ಪ ಎಲ್ಲ ಎಷ್ಟು ತಕ್ಷಣ ಎಲ್ಲ ಫ್ಲ್ಯಾಶ್ ಬ್ಯಾಕ್ ಹೋದ್ವಿ. ಜೊತೆಲಿ ಎಷ್ಟೆಷ್ಟು ಪಾತ್ರ ಮಾಡ್ತಿದ್ವಿ ನಾವು, ಹೇಗೆ ನಾವು ತಮಾಷೆ ಮಾಡ್ಕೊತಿದ್ವಿ. ನಾವನ್ನ ಲೇಟ್ ಹಾಕಲ್ಲ ಅಂತ ಅಂದ್ಕೊಂಡು, ಲೇಟ್ ಬಾಂಡ್ಲಿ ಅಂದ್ಕೊಂಡು ಏನೋ ತಮಾಷೆ ಮಾಡಿ ಆ ದಿನಗಳೆಲ್ಲ ನನಗೆ ನೆನಪಾಗ್ತಿದ್ವಿ. ಎಷ್ಟು ಅಷ್ಟು ವರ್ಷಗಳು ಹೇಗೆ ಬೇಗ ಕಳೆದೋಗ್ಬಿಡ್ತಲ್ಲಪ್ಪ ಅಂತ ಆ ಒಂದು ಇದಾಯಿತು ನನಗೆ ಇವತ್ತು. ಒಂದು ಹೇಳ್ತೀನಮ್ಮ, ಬಟ್ ಭೌತಿಕವಾಗಿ ಅವನಿಲ್ಲ ತಾಯಿ, ಆದರೆ ಅವನು ಮಾಡಿದ ಸಾಧನೆ ಇದೆಯಲ್ಲ, ಕರ್ನಾಟಕ ಚಿತ್ರರಂಗದಲ್ಲಿ ಖಂಡಿತವಾಗಿ ಇದ್ದಿರುತ್ತೆ. ಜನಗಳ ಮನಸ್ಸಿನಲ್ಲಿ ಯಾವಾಗಲೂ ಖಂಡಿತ ಇರ್ತಾನೆ. ಚಿತ್ರರಂಗ ಇರೋವ್ರಿಗೂ ಸಹಿತ ಅವ್ರು ಇದ್ದೇ ಇರ್ತಾನೆ. ಬಾಣ್ಲಿ ಅಂತಿದ್ರ ನೀವು ಎಲ್ಲ? ಬಾಣ್ಲಿ ಅಂತಿದ್ವಿ. ನನ್ನ ಮಗಳ ಜೊತೆಲೂ ಸಹಿತ ಪಾತ್ರ ಮಾಡಿದೆ. 2-3 ಚಿತ್ರದಲ್ಲಿ ನನ್ನ ಮಗಳ ಜೊತೆ ಪಾತ್ರ ಮಾಡಿದೆ. ರಂಭಾ ಮತ್ತು ಇದು ಭೂಪತಿ, ಈ ಚಿತ್ರಗಳೆಲ್ಲ ನನ್ನ ಮಗಳ ಜೊತೆನೂ ಪಾತ್ರ ಮಾಡಿದ್ದಾನೆ. ಅವ್ನು ಎಲ್ಲರ ಜೊತೆನೂ ಪಾತ್ರ ಮಾಡ್ತಿದ್ದ ಬಿಡಿ ಪಾಪ. ಅಯ್ಯೋ, ಯಾವಾಗಲೂ ನಗ್ತಾ ಇರೋನು ಅಂದ್ಕೊಂಡು, ಯಾವ ಸುಮ್ಮನೆ ಹಿಂಗೆ ತಲೆ ಅಂದ್ಕೊಂಡು ಅವನು ಯಾವಲ್ಲ ಅಷ್ಟು ಮ್ಯಾನ್ರಿಸಮ್ ಅಂತಂದ್ಬಿಟ್ಟು ಸುಮ್ಮನೆ ಟೋಪಿ ತೆಗೆದುಕೊಂಡು ಸರ್ ಹಿಂಗೆ ನಾನು ತಲೆ ಮೇಲೆ ತಾನೇ ಕೈ ಹಾಕೊಂಡು, ಬೇರೆಯವರು ಹಾಕಕ್ಕೆ ಬಿಡಲಿಲ್ಲ. ತನ್ನ ತಲೆ ಮೇಲೆ ತಾನೇ ಕೈ ಹಾಕೊಳ್ಳೋನು. ವೆರಿ ನೈಸ್ ಮ್ಯಾನ್. ಪಾಪ ನಮಗೆ ಇಡೀ ಚಿತ್ರರಂಗನೇ ಅವನ ಬಗ್ಗೆ ಬೇಸರ. ಯಾಕೆಂದರೆ ಎಲ್ಲರ ನಿರ್ಮಾಪಕರ, ನಿರ್ದೇಶಕರ ಎಲ್ಲರ ಪ್ರೀತಿಯನ್ನು ಗಳಿಸಿದ್ದ, ಎಲ್ಲ ಕಲಾವಿದರ ಪ್ರೀತಿ ಕಳಿಸಿದ್ದ. ನಮ್ಮದಷ್ಟೇ ಅಲ್ಲ, ಚಿತ್ರರಂಗದ ಅಷ್ಟೇ ಅಲ್ಲ, ಜನಗಳ ಅಭಿಮಾನಿಗಳು, 7 ಕೋಟಿ ಅಭಿಮಾನಿಗಳ ಪ್ರೀತಿಯನ್ನು ಗಳಿಸಿದ್ದ ಅವನು. ಅಂದಮೇಲೆ ಅವನಿಗೆ ಯಾವತ್ತೂ ಸಾವಿಲ್ಲ. ಅವನು ಯಾವತ್ತಿದ್ದಷ್ಟು ಚಿರಂಜೀವಿ.